ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ನಾವು ಇಲ್ಲಿ ಆ್ಯಕ್ಚುಲಿ ಹೋಮ್ ಸ್ಟೇಲೇ ಇದ್ದೀವಿ. ಇವಾಗ ಹೊರಡ್ಬೇಕು ಇಲ್ಲಿಂದ. ಸೀದಾ ಇವಾಗ ಏನಂತಂದರೆ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಅದರಲ್ಲಿ ಒಂದು ವಿಭೂತಿ ಫಾಲ್ಸ್ ಅಂತ ಒಂದಿದೆ. ವಿಭೂತಿ ಫಾಲ್ಸ್ ನೋಡಿಕೊಂಡು ಮತ್ತು ಯಾಣ ಕೇವ್ಸು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಟೈಮ್ ಆದರೆ ಅದು ನೋಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ವಿಭೂತಿ ಫಾಲ್ಸು ಅಂತ ಒಂದಿದೆ ಅಲ್ಲ, ಅದು ನೋಡಿಕೊಂಡು ಅಲ್ಲಿಂದ ಸೀದಾ ಬೆಂಗಳೂರು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಇವಾಗ ನಮ್ಮದು ಎಲ್ಲ ಹೋಮ್ ಸ್ಟೇ ಇದೇನೆ ನೋಡಿ, ಮುಗೀತು. ಎಲ್ಲ ಚೆಕ್ಔಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಹೊಡ್ಬೇಕು ಇವಾಗ. ಇನ್ನೊಂದು 5-10 ನಿಮಿಷದಲ್ಲಿ ಹೊಡ್ಬಿಡ್ತೀವಿ. ಮಳೆ ಬೇರೆ ಬರೋ ಥರ ಐತೆ ಫುಲ್ಲು. ಮಳೆ ಬಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಸ್ಲೋ ಮಾಡಬೇಕಾಗುತ್ತೆ ಗಾಡಿ. ಮಳೆ ಬರದೇ ಇದ್ದರೆ ಒಳ್ಳೆಯದು. ನೋಡುವ ಏನಾಗುತ್ತೆ ಅಂದ್ಬಿಟ್ಟು. ಬನ್ನಿ ಮುಂದೆ ದಾರಿ ಸಿಗೋಣ ನನಗೆ. ಸ್ನೇಹಿತರೆ, ಫೈನಲಿ ಗೋಕರ್ಣಗೆ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಬಂದಾಗಿದೆ. ಇದೇ ಮೇನ್ ಗೋಕರ್ಣ ಬಸ್ ಸ್ಟ್ಯಾಂಡು ಇಲ್ಲೇ ಇರೋದು. ಇವಾಗ ಈ ಜಾಗನ ಬಿಡಬೇಕಾಗ್ತಿದೆ. ಇಲ್ಲಿಂದ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಅಂದರೆ ಫಸ್ಟು ಫಾಲ್ಸ್ ನೋಡ್ಕೊಂಡು ಆಮೇಲೆ ಹೋಗ್ತೀವಿ. ಬಟ್ 2 days ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಸ್ತಾಗಿತ್ತು. ಒಳ್ಳೆ ಎಂಜಾಯ್ಮೆಂಟು, ಒಳ್ಳೆ ಟ್ರೆಕ್ಕಿಂಗು, ಬೀಚು, ಆಟ ಆಡಿದ ಗೇಮು ಎಲ್ಲ ಸೂಪರಾಗಿತ್ತು. ಎಲ್ಲ ನೋಡಿದ್ದೀರ ಅಂತ ಅನ್ಕೋತೀನಿ. ಇವಾಗ ಫೈನಲಿ ಬಿಡ್ತಾಯಿದ್ದೀವಿ ಗೋಕರ್ಣದಿಂದ. ಇವಾಗ ಸೀದಾ ಅದೊಂದು ವಾಟರ್ ಫಾಲ್ಸು ಮತ್ತು ಕೇವ್ಸ್ ಆದರೆ ಕೇವ್ಸ್ ನೋಡಿಕೊಂಡು ಅಲ್ಲಿಂದ ನಾವು ಬೆಂಗಳೂರು ಕಡೆಗೆ ನಮ್ಮ ಪಯಣ. ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ಗೋಕರ್ಣ ಅದು ಸೂಪರಾಗಿತ್ತು. ಮಜಾ ಸಿಕ್ಕಿದ್ದು ಎಲ್ಲಿ ಅಂತಂದರೆ ಆ ಟ್ರೆಕ್ಕಿಂಗ್ ಹೋದ್ವಲ್ಲ ಪ್ಯಾರಡೈಸ್ ಬೀಚಿಗೆ, ಅದು ಸೂಪರಾಗಿತ್ತು. ಅಲ್ಲೆಲ್ಲ ಕಳ್ಳೋಗಿ ಅಲ್ಲಿಂದ ಎಲ್ಲೆಲ್ಲೋ ದಾರಿಗಳು ಹುಡ್ಕೊಂಡು ಯಾವುದಾದ್ರು ಸಂದಿ ಎಲ್ಲ ಹೋಗಿದ್ವಿ. ಕಾಡು ಒಳಗೆಲ್ಲ ನುಗ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಮಸ್ತಾಗಿತ್ತು ಅಂದ್ಕೊಟ್ರಿ. ಆ ಥರ ಆಯಿತು. ಬನ್ನಿ, ಒಳ್ಳೆ ಅಂದರೆ ಇಲ್ಲಿ ಗೋಕರ್ಣ ಬಂದರೆ ಒಂದು 2 days ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಒಳ್ಳೆ ಎಂಜಾಯ್ಮೆಂಟು. ಒನ್ ಡೇಲೆಲ್ಲ ಎಲ್ಲ ಕವರ್ ಮಾಡ್ಕೊಳಕ್ಕಾಗಲ್ಲ. 2 days ಅಟ್ಲೀಸ್ಟ್ ಬೇಕೇ ಬೇಕಾಗುತ್ತೆ ಇಲ್ಲೆಲ್ಲ ನೋಡೋದಕ್ಕೆ ಜಾಗ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬನ್ನಿ ನೋಡಿ. ಆ್ಯಕ್ಚುಲಿ ಏನಂತಂದರೆ ಸ್ನೇಹಿತರೆ, ನನ್ನ ಗೋಪ್ರೋ ಯಾಕೋ ತುಂಬ ಟಾರ್ಚರ್ ಕೊಡ್ತಾಯಿದೆ. ಅಂದರೆ ಆಟೋಮೆಟಿಕ್ ಅದೇ ಆಫ್ ಆಗ್ತಾಯಿದೆ. ಮತ್ತು SD ಕಾರ್ಡ್ ಎರರ್ ಅಂತ ತೋರಿಸ್ತಾಯಿದೆ. ಆನೇ ಆಗ್ತಾಯಿಲ್ಲ ಡಿಸ್ಪ್ಲೇ. ಆ ಥರ ಎಲ್ಲ ತೊಂದರೆ ಕೊಡ್ತೈತೆ. ಅದಕ್ಕೆ ಅವಾಗವಾಗ ಮಧ್ಯದಲ್ಲಿ ಕಟ್ ಆಗ್ತಾಯಿದೆ. ತುಂಬ ತೊಂದರೆ ಆಗ್ತಿದೆ. ನಿನ್ನೆಯಿಂದ ಅದೇ ಪ್ರಾಬ್ಲಮ್ಮು. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತಾಯಿದೆ. ಇನ್ನೇನು ಬಂದ್ಬಿಟ್ವಿ. ಇನ್ನು ಇಲ್ಲಿಂದ 900 ಮೀಟ್ರ್ ಇದೆ ಅಷ್ಟೇ, ಇದೇ ದಾರಿಲಿ. 900 ಮೀಟ್ರ್ ಹೋದರೆ ವಿಭೂತಿ ವಾಟರ್ ಫಾಲ್ಸ್ ಸಿಗುತ್ತೆ ನಮಗೆ. ರೀಚ್ ಆಗ್ತೀವಿ ಇವಾಗ ಇನ್ನೊಂದು 2 minutesಲ್ಲಿ. ವಿಭೂತಿ ವಾಟರ್ ಫಾಲ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ವಿಭೂತಿ ಜಲಪಾತ. ಇನ್ನು 260 meters ಪಾರ್ಕಿಂಗ್ ಇಲ್ಲೇ ಅಂತ ಅನಿಸುತ್ತೆ. ತುಂಬ ಜನ ಇದ್ದಂಗೋರೆ ಗುರು, ಸಿಕ್ಕಾಪಟ್ಟೆ ಜನರು ಇದ್ದಂಗೋರೆ. ಅಲ್ಲೇ ಎಲ್ಲಾಕಲ್ಲಿ ಇಲ್ಲೂ ಹಾಕ್ಬೋದು ಅನ್ಸುತ್ತೆ. ನೋಡಿ ಬಾ. ರೀಚ್ ಆಗಿದ್ದೀವಿ ಗುರು. ವಿಭೂತಿ ಜಲಪಾತಕ್ಕೆ ಸ್ವಾಗತ. ಬಂದಿದ್ದೀವಿ ಗುರು. ಟಿಕೆಟ್ ಇಲ್ಲಿ ಆ್ಯಕ್ಚುಲಿ ಏನಂದರೆ ಕ್ಯಾಶ್ ತೊಗೊಂಬನ್ನಿ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಒಂದು ಚೂರು ಇಲ್ಲ. ನೆಟ್ವರ್ಕ್ ಇಲ್ಲ ಅಂತಂದರೆ ಫೋನ್ಪೇನೂ ಆಗೋಲ್ಲ, ಏನೂ ಆಗೋಲ್ಲ. ನಾವಿಲ್ಲಿ ಹೋಗಿ 2 ಜ್ಯೂಸ್ ತೊಗೊಂಡು ಅವ್ರ ಹತ್ರ ವೈಫೈ ಇಸ್ಕೊಂಡು ಅಲ್ಲಿ ಪೇ ಮಾಡಿ ಎತ್ಕೊಂಡ್ಬಂದಿರೋದು. ಕ್ಯಾಶ್ ಇಸ್ಕೊಂಡು ಹೋಗಿ ಟಿಕೆಟ್ ತೊಗೊಂಡು ಬಂದಿರೋದು ನಾವು. ಕಥೆನೇ ಅಲ್ಲ ಇದು, ಸೀನ್ಗಳು ಇಲ್ಲಿ. ಅದಕ್ಕೆ ಬರೋ ಮುಂಚೆ
ಒಂದು ಏನಂತಾರೆ ಕ್ಯಾಶ್ ತೊಗೊಂಡ್ಬಂದ್ಬಿಡಿ. ಆನ್ಲೈನ್ ಫೋನ್ಪೇ ಮಾಡ್ತೀವಿ ಅದೆಲ್ಲ ಆಗಲ್ಲ. ಇಷ್ಟು ದೂರಕ್ಕೆ ಇನ್ನೂ 40 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸಾ? ಪಾರ್ಕಿಂಗು ತೊಗೊಳ್ಳೋದು. ಸರಿ ಬನ್ನಿ ಒಳಗೆ ಹೋಗೋಣ. ಹುಡುಗರು ಆದರೆ ಫೈನಲಿ ಬಂದಿದ್ದೀವಿ ನೋಡಿ. ಗಾಡಿ ಪಾರ್ಕಿಂಗ್ ಇರಲಿ, ಇಲ್ಲಿಂದ ಒಳಗೆ ಹೋಗ್ಬೇಕು. ಅದೇ ರೀತಿ ತೋರಿಸ್ತೀನಿ ನೋಡೋಣ. ಇಲ್ಲಿಂದ ಏನು ಅಥವಾ ಇಲ್ಲೇ ಸೌಂಡ್ ಬರ್ತಾಯಿದೆ ಆಲ್ರೆಡಿ, ನೋಡುವ. ಇಲ್ಲಿ ನೋಡ್ರಿ, ಕೊಂಬೆಗಳಲ್ಲೇ ಸ್ಟೆಪ್ಸ್ ಮಾಡ್ಬಿಟ್ಟವ್ರೆ. ಇದೇ ಸ್ಟೆಪ್ಸು, ಬೇರುಗಳಲ್ಲಿ ಸ್ಟೆಪ್ಸ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಏನಂತಾರೆ ಪಾಣಿ ಅವರೇ, ಮತ್ತೆ ಹತ್ತದೇ ಆಯಿತು. ಹತ್ತು ಇಳಿ 3 ದಿವಸದಿಂದ ಬರೀ ಇದೇ ಆಗ್ಬಿಟ್ಟಿದೆ. ನೋಡಿ ಇಲ್ಲಿವರೆಗೂ ಬಂದು ಇಲ್ಲಿ ಕುಂತ್ಕೊಂಡ್ಬಿಟ್ಟವ್ರೆ ಸುಸ್ತಾಗಿ, ಬೆವರು ಸುರಿಸ್ತವ್ರೆ ವ್ಲಾಗ್ ಮಾಡೋದಕ್ಕೋಸ್ಕರ. ಲೈಕು ಶೇರು ಮಾಡಿ. ನಮ್ಗೆ ಎಗ್ರಿ ಎಲ್ಲ ಈಜಾಕೆಲ್ಲ ಬರಲ್ಲ. ಅದಕ್ಕೆ ನಾವು ಎಗ್ರಕ್ಕೆ ಮನ್ಸಾಗ್ತಿದೆ, ಮತ್ತೆ ಎಗ್ರಕ್ಕೆ ಭಯ ಆಗ್ತಿದೆ. 20 ಅಡಿವರೆಗೂ ಇದೆ ಅಂತೆ ಆ ಜಾಗದಲ್ಲಿ, 20 ಅಡಿವರೆಗೂ ಆಳ ಇದೆ ಅಂತೆ. ಅಲ್ಲೆಲ್ಲ ಎಗ್ರಕ್ಕೆ ಹೋದರೆ ನಾವು ಸೀದಾ ಪಾತ್ರಕ್ಕೆ ಸೇರ್ಕೋತೀವಿ ಅಷ್ಟೇ. ಚೆನ್ನಾಗಿದೆ ಪ್ಲೇಸ್ ಆಟ ಆಡೋಕ್ಕೆ. ಬಟ್ ಫ್ರೈಡೇ ಆದ್ರೂ ಸಿಕ್ಕಾಪಟ್ಟೆ ಅಂತಿದ್ದಾರೆ. ಇವರು ಹೆಂಗೋ ಕಷ್ಟಪಟ್ಟು ಆ ಜಾಗದಲ್ಲಿ ಇದ್ದವರು ಜಾಸ್ತಿನ ಹೊರಗಡೆಯಿಂದನೇ ಬರ್ಬೋದು. ಜಾಸ್ತಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಸೂಪರಾಗಿದೆ. ಆಗಿದೆ ಇಲ್ಲಿಂದ ಆರಾಮಾಗಿ ಇಳಿಬೋದು, ಆಟ ಆಡ್ಬೋದು. ಇಲ್ಲಿ ಐತೆ. ಇವಾಗ ನಾವು ನೀರು ಇಳಿದು ಆಟ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಗಲೀಜ್ ಏನಿಲ್ಲ, ಅಲ್ಲಾರೆ ಸಿಕ್ಕಾಪಟ್ಟೆ ಜನರವ್ರೆ. ಹೇಗೆ ಇಲ್ಲಿ ಬಂದಿದ್ದೀವಿ ಆಟ ಆಡೋಣ ಅಂತ. ನೋಡವ ಯಾವ ಥರ ಇದೆ ಅಂದ್ಬಿಟ್ಟು.
ಡೈ ಹೊಡಿತವನೆ, ಅವಾಗಿಂದ ಡೈ ಹೊಡಿತೀನಿ ಅಂತವನೆ, ಹೊಡಿತಾನಂತೆ ನೋಡ್ರಿ. ಓಯ್ ಶಿಷ್ಯ, ಮೀನ್ ತರ ಹೊಡಿಯೋ ಹಿಂಗೆ ನೋಡ್ರಿ. ಅವ್ನು ಇವಾಗ ನೋಡಿ ಹೊಡಿತಾನೆ. ಇವಾಗ ಒಳಗಡೆ ಕ್ರಿಶ್ ಫಿಲಮ್ ನೋಡಿದ್ದೀರಾ? ಕ್ರಿಶ್ ಫಿಲಮಲ್ಲಿ ಹೊಡಿತಾನಲ್ಲ, ಆ ಥರ ಹೊಡಿತಾನೆ ಇವಾಗ ನೋಡ್ರಿ. ಓಯ್ ಎಲ್ಲ ಹೋಗ್ಬಿಟ್ಟಿದೆ ಬಾಡಿ ಒಳಗೆ, ಇಲ್ಲ ಅಂತಂದ್ರೆ ಇನ್ನೂ ಮಸ್ತು ಕುಡಿಯೋನು ಶಿಷ್ಯ. ಫಸ್ಟ್ ನೀನು ಬದುಕ್ತೀಯಾ? ರಾಮನ್ ಬದುಕ್ತೀಯಾ? ಪ್ರಳಯ ಆದರೆ ಸ್ವಿಮ್ಮಿಂಗ್ ಬಂದರೆ ಬದುಕೊಂಡ್ಬಿಡ್ತೀವಂತೆ ಗುರು, ಹೊಸ ವಿಷಯ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳ್ತಾ ನೋಡ್ರಿ. ನಾವಾದ್ರೂ ಒಂದೇ ಸಲ ಹೋಯ್ತೀವಿ, ನೀನು ನಳ್ಳಿ ಹೋಯ್ತೀಯಾ ಹೊಡ್ಕೊಂಡು ಬರೋದು. ಸ್ಪೋರ್ಟ್ಸಿಗೆ ಬರ್ತಾವಲ್ಲ, ನೀನು ಈಜಾಡಕ್ಕೆ ಹೋದಾಗೆಲ್ಲ ನಮ್ಮನ್ನು ಡಬ್ಬ ಡಿಮೀರ್ ಅಂತ ಎದೆ ಮೇಲೆ ಇದ್ರ ಮೇಲೆಲ್ಲ ಹೊಡೆದು ಸಾಯ್ತದೆ ನಿಮಗೆ. ಇಲ್ಲಿ ಪಾರ್ ನಡೀತಾ ಇದೆ ನಮಗೆ, ಸಗವಾಗಿದೆ ಹೊರಗಡೆ. ಪಾರ್ ಹತ್ರ ಎಲ್ಲ ಫುಲ್ಲು ಸ್ಪಾ ಆಗ್ತಿದೆ ನಮಗೆ. ಬಂದು ಕಾಲೆಲ್ಲ ಕಚ್ತಾ ಇದೆ ನೋಡಿ, ಹೆಂಗೆ ಕಚ್ತಾ ಇದೆ, ಕಚ್ತಾ ಇದೆ. ಇದು ಡೆಡ್ ಸ್ಕಿನ್ ಎಲ್ಲ ತಿಂತಾ ಇದೆ ಮಸ್ತಾಗಿ. ಫ್ರೀ ಸ್ಪಾ ಇದು, ಎಲ್ಲೂ ಸಿಗಲ್ಲ ಈ ಥರ ನ್ಯಾಚುರಲ್ ಸ್ಪಾ. ಫೈನಲಿ ಫ್ರೆಂಡ್ಸ್ ಮುಗೀತು ಎಲ್ಲ, ಫುಲ್ಲು ಆಟಾಡಿ ಗೀಟಾಡಿ ಎಲ್ಲ ಮುಗೀತು. ಇವಾಗ ವಿಭೂತಿ ವಾಟರ್ ಫಾಲ್ಸಲ್ಲಿ ಇವಾಗ ನಾವು ಸೀದಾ ರಿಟರ್ನ್ ಮನೆಗೆ ಹೊರಟಿದ್ದೀವಿ ಇಲ್ಲಿಂದ. ಆ್ಯಕ್ಚುಲಿ ಯಾಣ ಕೇವ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಏನಂತಂದರೆ ಇವಾಗ ಇಲ್ಲಿ ಆಲ್ರೆಡಿ 2:30 ಆಗಿಬಿಟ್ಟಿದೆ. ಇಲ್ಲಿಂದ ಇಲ್ಲಾಂದ್ರೂ ಒಂದು 500 ಕಿಲೋಮೀಟರ್ಸ್ ಇದೆ, ಅಲ್ಲಿವರೆಗೆ ಹೋಗಬೇಕು ಅಂದರೆ ಇಲ್ಲಾಂದ್ರೆ ರಾತ್ರಿ ಆಗಿಬಿಡುತ್ತೆ. ಅದಕ್ಕೆ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೀವಿ. ಇವಾಗ ಹೇಗಿತ್ತು ಟ್ರಿಪ್ಪು, ಹೇಗೆ ಅನ್ನಿಸ್ತು? 10 ರೂಪಾಯಿ ಪೆಪ್ಸಿ, ಫಾಲ್ಸ್ ಫುಲ್ ಸೆಕ್ಸಿ. ಅವ್ರು ಹೇಳ್ತಾ ಇದ್ದು ಹುಡುಗರು. ನಿಮ್ಮ ಎಕ್ಸ್ಪೀರಿಯೆನ್ಸು ಹೇಗೆ ಅನ್ನಿಸ್ತು? ಪೂರ್ತಿ ಟ್ರಿಪ್ಪುದು ಟ್ರಿಪ್ಪುದೆಲ್ಲ ಮಸ್ತಾಗಿತ್ತು. ಹಾಂ, ಹೇಳ್ಬೇಕು ಅಂದರೆ ಹಾಂ, ಲಾಭ ಜಾಸ್ತಿ ಇದೆ. ಹೀಟ್ ಜಾಸ್ತಿ, ಸಿಕ್ಕಾಪಟ್ಟೆ ಶೆಕೆ ಕಿತ್ಕೊಂಡ್ಬರುತ್ತೆ, ಆಯ್ತಲ್ಲ. ಬಟ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಓಹೋ, ಕಾಸು ಬೀಳಿಸ್ಕೊಂಡಿದ್ದೀಯ ನೋಡು. 10 ರೂಪಾಯಿ ಕಾಯಿ ನೀನು ದೇಪಿರೋದು? ದೇಪಿರೋದಲ್ಲ ಬ್ರೋ, ಮತ್ತೆ ಎತ್ಕೊಂಡಿರೋದು ನೋಡ್ರಿ. 10 ರೂಪಾಯಿ ಕಾಯಿ ಎತ್ಕೊಂಡಿರೋದಂತೆ, ದೇಪಿದಲ್ಲಂತೆ. ಇವತ್ತಿಗೆ ಇಷ್ಟೇ. ಮತ್ತೆ 3 ದಿವಸದಿಂದ ಹತ್ತದೇ ಆಗೋಯ್ತು. 10 ಇಳಿ ಬರೀ ಇದೇ ಆಗೈತೆ. ಮನೆಗೆ ಹೋದ ತಕ್ಷಣ ಫುಲ್ ರೆಸ್ಟ್ ಮಾಡಬೇಕು ಅಷ್ಟೇ, ಹೋಯ್ತು, ಇನ್ನೇನಿಲ್ಲ. ಈಗ ಸೀದಾ ಹೋಯ್ತಾ ಇರೋದೇ ಮನೆ ಕಡೆಗೆ. ಏನಂತೀರ ಪಾಣಿ ಅವರೇ? ನೈಟ್ ಹೋಗೋಷ್ಟರಲ್ಲಿ ಒಂದು 2 ಗಂಟೆ ರಾತ್ರಿ ಆಗುತ್ತೆ. ಇಲ್ಲೂ ನೀರು ಬರುತ್ತೆ ಅನ್ಸುತ್ತೆ. ಇವಾಗಿಲ್ಲ ನೀರು, ಫುಲ್ ಡೀಪಾಗೈತೆ. ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮತ್ತು ಒಳ್ಳೆ ವ್ಲಾಗಲ್ಲಿ. ಇಷ್ಟ ಆಗಿರೋ ಒಂದು ಲೈಕು, ಶೇರ್, ಕಮೆಂಟ್ ಮಾಡಿಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಂತೀರ ಪಣಿಯವರೇ? ಹ್ಞೂ ಬ್ರೋ, ಹೌದು ಸ್ವಾಮಿ. ಹೌದು ಸ್ವಾಮಿ. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್.